ಎಲ್ಲೋ ಒಂದು ತಗರ ಮರಿ ತಪ್ಪಿಸ್ಕೊಂಡ್ಬಿಟ್ಟಲ್ಲ ಇಲ್ಲೇ ನಿಂತ ತಗರ ಮರಿ ಅಂದ್ರೆ ಮನೇಲಿ ಇರುವಂಗೆ ಆಡ್ತೀಯಕ್ಕಲ್ಲ ಎಸ್, ಇವತ್ತು ನಮ್ಮ ಟಗರು ಅಂತಾನೆ ಅವ್ರ ಅಪ್ಪ ಕರೆದಿದ್ದಾರೆ. ಆ್ಯಕ್ಚುಲಿ ಕುಳ್ಳಯ್ಯ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದ ತಕ್ಷಣ ಎಲ್ಲೋ ಒಂದೊಂದು ಕುರಿಮರಿ ತಪ್ಪಿಸ್ಕೊಬಿಟ್ಟೈತಲ್ಲೋ ಅನ್ಕೊಂಡು ಬಂದು ಗಿಲ್ಲಿಗೆ 4 ಏಟು ಬಾರಿಸ್ತಾರೆ. ಇಲ್ಲೇ ಐತೆ ನನ್ನ ಕುರಿಮರಿ, ನಡಿ ಮನೆಗೆ ಅನ್ನೋ ಥರ. ಆ್ಯಕ್ಚುಲಿ ನಮ್ಮ ಕುಳ್ಳಯ್ಯನವರ ವ್ಯಾಪಾರ ಏನಪ್ಪ ಅಂತಂದರೆ ಈ ಕುರಿಗಳಾಗಿರ್ಬೋದು, ಆಡುಗಳಾಗಿರ್ಬೋದು, ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಸಂತೆಯಲ್ಲಿ ಮಾರ್ತಕ್ಕಂಥದ್ದು. ಎಸ್, ದಲ್ಲಾಳಿ ವ್ಯಾಪಾರವನ್ನು ನಮ್ಮ ಕುಳ್ಳಯ್ಯನವರು ಅಂದರೆ ಗಿಲ್ಲಿಯವರ ಅಪ್ಪ ಈ ಒಂದು ಕೆಲಸವನ್ನು ಮಾಡ್ತಾರೆ. ಎಸ್, ಅದನ್ನೇ ಇಲ್ಲಿ ಪ್ಲೇ ಮಾಡಿದ್ದಾರೆ. ನಿಜವಾಗ್ಲೂ ಅವರ ಎಂಟ್ರಿ ಅಂತೂ ಸಾಕಾಗಿತ್ತು. ಎಸ್, ನನಗೆ ಇಲ್ಲಿ ಇನ್ನೊಂದು ಗಮನಿಸಿದ್ದು ಅಂದರೆ ಇಡೀ ಬಿಗ್ ಬಾಸ್ ಮನೆಗೆ ಬಂದಂಥ ಏನು ಬೇರೆ ಫ್ಯಾಮಿಲಿಗಳು ಬೇರೆಯವರನ್ನು ಅವ್ರು ಸರಿಲ್ಲ, ಇವ್ರು ಸರಿಲ್ಲ, ಗಿಲ್ಲಿ ಸರಿಲ್ಲ ಅಥವಾ ಇನ್ನೊಬ್ಬ ಸರಿಲ್ಲ ಅಂತ ನಿಂದಿಸೋದೇ ಆಗಿತ್ತು. ಆದರೆ ವಿಚಿತ್ರ ಅಂದರೆ ಇಲ್ಲಿ ಮೊದಲ ಬಾರಿಗೆ ತನ್ನ ಮನೆಯನ್ನೇ ಅಂದರೆ ಗಿಲ್ಲಿ ತನ್ನ ಮನೆಯವರನ್ನೇ ರೇಗಿಸಿ ಕಾಲೆಳಿತ ಒಂದೊಳ್ಳೆ ಎಂಟರ್ಟೈನ್ಮೆಂಟ್, ಒಂದೊಳ್ಳೆ ಕಾಮಿಡಿಯನ್ನು ಕೊಟ್ಟ. ಎಸ್, ನೀವು ನೋಡಿರ್ಬೋದು ಅವ್ರ ಅಮ್ಮನಿಗೆ ಅಂದರೆ ಗಿಲ್ಲಿಯವರ ಅಮ್ಮನಿಗೇನೆ ಆತ, ಯಾಕೆ ನೀನು ಇನ್ನೂ ತಲೆಗೆಲ್ಲ ಡ್ರೈ ಹೊಡ್ಕೊಂಡು ಇನ್ನೂ ನೀಟಾಗಿ ಬರೋದಲ್ವೇ, ಚೆನ್ನಾಗಿ ಕಾಣ್ಕೊಂಡು ಬರೋದಲ್ವೇ ಅಂತ ಆ್ಯಕ್ಚುಲಿ ಕಾಲು ಎಳೆದ ಅವರ ಅಮ್ಮನಿಗೇನೆ. ಎಸ್, ಎಲ್ಲರೂ ಕೂಡ ನಗುವಿನ ಅಲೆಯಲ್ಲಿ ತೇಲೋದ್ರು. ಆಮೇಲೆ ಅವ್ರ ಅಪ್ಪನಿಗೂ ಕೂಡ ಕಾಲು ಎಳೆದ, ನೀವು ನೋಡಿರ್ಬೋದು. ಅಪ್ಪನ 2ನೇ ಹೆಂಡ್ತಿ ಮನೇಲಿ ಇದ್ದಾಳ ಅಥವಾ ಹೊರಟೋದ್ಲ ಅಂತ ಆ್ಯಕ್ಚುಲಿ ಅದನ್ನು ಕೂಡ ಅವ್ರ ಅಪ್ಪನಿಗೂ ಕೂಡ ಕಾಲೆಳಿತಾನೆ. ಆ ರೀತಿ ಏನಿಲ್ಲ, ಸುಮ್ಮನೆ ಅವ್ರ ಅಪ್ಪರಿಗೆ ಕಚಗುಳಿ ಕೊಡೋಕ್ಕೆ, ನಗ್ಸೋಕ್ಕೆ ಆ ಒಂದು ಪ್ರಯತ್ನವನ್ನು ಪಟ್ಟಿದ್ದು. ಎಲ್ಲರೂ ಕೂಡ ಒಂದು ಮನೆಯವರೇ ಶಾಕ್ ಆಗಿಬಿಟ್ರು, ಅಂತ ಇದ್ದಾರೆ. ಎಸ್, ನೀವು ನೋಡಿರ್ಬೋದು. ಇನ್ನೊಂದು ಅವರ ಅಪ್ಪನ ಅಕ್ಕಪಕ್ಕ ನಿಂತ್ಕೊಂಡಿದ್ದು ಒಂದು ಅಶ್ವಿನಿ ಗೌಡ ಅವರು, ಇನ್ನೊಂದು ಧ್ರುವಂತ್ ಅವರು. ಏಕೆಂತಂದರೆ ಅಶ್ವಿನಿ ಗೌಡ ಅವರು ನನ್ನ ಬಗ್ಗೆ ಏನು ಮಾತಾಡ್ತಾರೋ ಗಿಲ್ಲಿಯವರ ಮನೆಯವರು ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಅಂತೂ ಅಶ್ವಿನಿ ಗೌಡ ಅವ್ರಿಗೆ ಇದ್ದೇ ಇತ್ತು. ಯಾಕೆಂದರೆ ಸ್ಟಾರ್ಟಿಂಗ್ ದಿನಗಳಲ್ಲಿ ನೀವು ನೋಡಿರ್ಬೋದು ಗಿಲ್ಲಿ ಮತ್ತು ನಮ್ಮ ಅಶ್ವಿನಿ ಗೌಡ ಅವರ ಫೈಟು ಯಾವ ರೀತಿ ಇತ್ತು, ಅದು ಎಲ್ಲಿಗೆ ಹೋಗಿ ತಲುಪಿತ್ತು, ಅದೆಲ್ಲವೂ ಕೂಡ ಆ್ಯಕ್ಚುಲಿ ಇವ್ರು ನೋಡಿರ್ತಾರೆ. ಏನು ನನ್ನ ಬಗ್ಗೆ ಏನು ಅನ್ಕೋಬೋದು ಅಂತ ಆ್ಯಕ್ಚುಲಿ ಅವ್ರ ಅಕ್ಕಪಕ್ಕನೇ ನಿಂತಿದ್ರು. ಅಂದರೆ ಅವರ ಅಪ್ಪನವರ ಅಕ್ಕಪಕ್ಕನೇ ಅಶ್ವಿನಿ ಗೌಡ ಅವರು ನಿಂತಿದ್ರು. ಇನ್ನೊಬ್ಬ ಧ್ರುವಂತು ಒಂದು ಮಾತನ್ನು ಕೂಡ ಹೇಳ್ದ, ಏನು ಅಂತಂದರೆ ಇಡೀ ಮನೇನೇ ಯಾರಿಗೋಸ್ಕರ ಕಾಯ್ತಾ ಇದ್ರು ಏನೋ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಗಿಲ್ಲಿ ಫ್ಯಾಮಿಲಿ ಮನೆ ಒಳಗಡೆ ಬರಬೇಕು, ಈ ಒಂದು ಸಂದರ್ಭವನ್ನು, ಈ ಒಂದು ಸನ್ನಿವೇಶವನ್ನು ಕಣ್ತುಂಬ್ಕೋಬೇಕು ಅಂತ ಕಾಯ್ತಾ ಇದ್ದೆ ಅಂತ ಒಂದು ಮಾತು ಹೇಳ್ದ ನೋಡಿ. ಅದಂತೂ 100% ಸತ್ಯ. ಮನೆಯವರು ತುಂಬ ಜನ ಕಾಯ್ತಾ ಇದ್ರು ಗಿಲ್ಲಿಯವರ ಫ್ಯಾಮಿಲಿ ಬರಬೇಕು ಅಂತ. ಒಂದು ಧ್ರುವಂತ್ ಕಾಯ್ತಾ ಇದ್ದ, ಅದು ಸತ್ಯ. ಅದು ಬಿಟ್ಟರೆ 2ನೇದಾಗಿ ಕಾಯ್ತಾ ಇದ್ದದ್ದು ಕಾವ್ಯ. ಎಸ್, ಕಾವ್ಯ ಕಾಯ್ತಾ ಇದ್ಲು. ನೀವು ನೋಡ್ಬೋದು ಸ್ಟಾರ್ಟಿಂಗಲ್ಲಿ ಅವ್ರ ಅಪ್ಪ ಬಂದ್ಬಿಟ್ಟು ಎಲ್ಲೋ ನನ್ನ ಕುರಿಮರಿ ತಪ್ಪಿಸ್ಕೊಬಿಟ್ಟೈತಲ್ಲ ಅಂದ್ಬಿಟ್ಟು ಹೊಡೆದಾಗ ಆ್ಯಕ್ಚುಲಿ ಗಿಲ್ಲಿ ಕಾವ್ಯ ಕಡೆ ನೋಡ್ತಾ ಇದ್ದ. ಕಾವ್ಯಗೇನೋ ಆಶ್ಚರ್ಯ, ಏನಪ್ಪ ಅವರ ಅಪ್ಪ ಈ ರೀತಿ ಹೊಡಿತಾ ಇದ್ದಾರೆ ಅನ್ನೋ ಥರ, ಇವನು ಗಿಲ್ಲಿ ಏನೋ ಶೇಮ್ ಆಗ್ಬಿಡ್ತು ಅನ್ನೋ ಥರ ಕಾವ್ಯ ಕಡೆ ನೋಡ್ತಾ ಇದ್ದ. ಎಸ್, ಅಂದರೆ ಆ ರೀತಿಯಾದ ಒಂದು ನಗುವಿನ ಒಂದು ಸಂದರ್ಭ ಇದೆ, ಒಂದು ಎಂಟರ್ಟೈನ್ಮೆಂಟ್ ಇದೆ ಅಂತ ಅಂದರೆ ಅದು ಗಿಲ್ಲಿಯಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾವು ಹೊರಗಡೆನೂ ಕೂಡ ಜನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದು ಗಿಲ್ಲಿ ಫ್ಯಾಮಿಲಿ ಯಾವಾಗ ಬರುತ್ತೆ ಬಿಗ್ ಬಾಸ್ ಒಳಗಡೆ ಅಂತ ಕಾಯ್ತಾ ಇದ್ರು. ಎಸ್, ಅದು ಇವತ್ತು ಆಗಿದೆ. ಆದರೆ ಈ ಫ್ಯಾಮಿಲಿ ಜೊತೆ ಇನ್ನೊಂದು ಫ್ಯಾಮಿಲಿ ಬರಬೇಕು ಅಂತ ತುಂಬ ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು. ಅದು ಕಾವ್ಯ ಅವರ ಫ್ಯಾಮಿಲಿ ಇವತ್ತು ಬರಬೇಕು ಅಂತ. ಏಕೆಂದರೆ ನೀವು ನೋಡಿರ್ಬೋದು ಸ್ಟಾರ್ಟಿಂಗಲ್ಲಿ ಸೂರಜ್ ಮತ್ತು ರಾಶಿಕಾ ಅವ್ರ ಫ್ಯಾಮಿಲಿಯನ್ನು ಕರೆಸಿದ್ರು. ಅಂದರೆ ಅವರು ಇಬ್ಬರು ಯಾವಾಗಲೂ ಜೊತೆ ಇರ್ತಿದ್ರು. ಅದೇ ರೀತಿ ಇಲ್ಲೂ ಕೂಡ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು ಜೊತೆ ಇದ್ದಾರಲ್ವಾ. ಆಮೇಲೆ ಇನ್ನೊಂದು ಈತ ಲವ್ ಅಂತ ಇರ್ತಾನೆ, ಆಕೆ ಅಣ್ಣ ಅಂತ ಇರ್ತಾಳೆ. ಈ ಒಂದು ಏನಿದೆ ಇವರ ಒಂದು ಮಾತಿನ ಚಕಮಕಿಗಳು, ಈ ಒಳಗಡೆ ಏನಿದೆ ಹೊರಗಡೆ ಏನಿದೆ, ಆ ಒಂದು ತುಂಬಲಗಳು ಅವೆಲ್ಲವನ್ನು ಕೂಡ ನಾವು ಇಲ್ಲಿ ಆ್ಯಕ್ಚುಲಿ ಇವ್ರ ಫ್ಯಾಮಿಲಿ 2 ಫ್ಯಾಮಿಲಿಗಳು ಬಂದರೆ ಯಾವ ರೀತಿ ಅದನ್ನು ತೆಗೆದುಕೋತಾರೋ, ಅಂದರೆ ಕಾವ್ಯ ಅವ್ರ ಫ್ಯಾಮಿಲಿಯವರು ಯಾವ ರೀತಿ ತಗೊಳ್ತಾರೆ ಅಥವಾ ಗಿಲ್ಲಿಯವರ ಫ್ಯಾಮಿಲಿಯವರು ಅದನ್ನು ಯಾವ ರೀತಿ ತಗೊಳ್ತಾರೆ, ಇದೆಲ್ಲವನ್ನು ಕೂಡ ನಾವು ಇನ್ನೂ ಚೆನ್ನಾಗಿ ನೋಡ್ಬೋದಾಗಿತ್ತು. ಈಗ ಆಲ್ಮೋಸ್ಟು ಗಿಲ್ಲಿಯವರ ಫ್ಯಾಮಿಲಿಯನ್ನು ಒಳಗಡೆ ಇರ್ತಕ್ಕಂಥವ್ರು ಕೇಳ್ತಾರೆ. ಅಶ್ವಿನಿ ಗೌಡ ಆಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಅಥವಾ ನಮ್ಮ ರಘು ಅವರೇ ಆಗಿರ್ಬೋದು. ತಮಾಷೆಗೆ ಕಾವ್ಯ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ನಿಮ್ಮ ಸೊಸೆ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಅಂತ ತಮಾಷೆಗಾದರೂ ಕೇಳ್ತಾರೆ. ಅದಕ್ಕೆ ಆ್ಯಕ್ಚುಲಿ ನಮ್ಮ ಕುಳ್ಳಯ್ಯ ಅಂದರೆ ಗಿಲ್ಲಿಯವರ ಅಪ್ಪ ಪಕ್ಕ ಅಂದರೆ ಪಕ್ಕ
ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ. ಯಾಕೆಂದರೆ ನಾವು ಅವರನ್ನು ಮೈಕ್ ಹಿಡಿದು ಮಾತಾಡಿಸಿದ್ದೇವೆ ಅವ್ರ ಊರು, ಹಾಗಾಗಿ ಅವ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತು. ಅವರು ಕಾಮಿಡಿಯಾಗಿ ಫನ್ನಿಯಾಗಿ ಹೇಗೆ ಗಿಲ್ಲಿ ಮಾತಾಡ್ತಾನೋ ಅದೇ ರೀತಿ ಒಳ್ಳೆ ಆನ್ಸರನ್ನೇ ಕೊಡ್ತಾರೆ. ಅದರಲ್ಲಿ ಎರಡು ಮಾತೇ ಬೇಡವೇ ಬೇಡ. ಆಮೇಲೆ ಇಲ್ಲಿ ನೀವು ನೋಡಿರ್ಬೋದು, ಅವರಮ್ಮ ಬರ್ತಾರೆ, ಅವರಮ್ಮ ಬಂದು ಆತನಿಗೆ ಎಣ್ಣೆ ಹಚ್ತಾರೆ ತಲೆಗೆ. ನೀವು ಅದನ್ನು ಅಬ್ಸರ್ವ್ ಮಾಡಿರ್ತೀರಿ, ತಲೆಗೆ ಎಣ್ಣೆ ಹಚ್ಚಿ ಆಮೇಲೆ ಹೋಗ್ಬಿಟ್ಟು ಸ್ನಾನ ಮಾಡಿಸ್ತಾರೆ. ಅಂದರೆ ಮೈಕೈಯೆಲ್ಲ ತಿಕ್ಕಿ ಸ್ನಾನ ಮಾಡಿಸಿ ಒಂದು ಒಳ್ಳೆ ಬಟ್ಟೆಯನ್ನು ಹಾಕಿ ಕರ್ಕೊಂಡು ಬರ್ತಾರೆ. ಇದು ನಮ್ಮ ಹಳ್ಳಿ ಕಡೆ, ಅದರಲ್ಲೂ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಇದು ಒಂದು ಒಳ್ಳೆ ಸಂಪ್ರದಾಯನೇ ಇದೆ. ಈಗಿನಿಂದಲ್ಲ ಆಗಿನಿಂದನೂ ಕೂಡ. ಏನು ಅಂತಂದರೆ ಈ ರೀತಿ ಮಗನಿಗೆ ಮೈ ಉಜ್ಜಿ ಸ್ನಾನ ಮಾಡಿಸಿದ್ರೆ ಅಥವಾ ಮನೆಯವ್ರಿಗೆ ಮೈ ಉಜ್ಜಿ ಸ್ನಾನ ಮಾಡಿಸ್ತಾರೆ. ಅವರು ಮಾಡಿಸಿದ್ರೇ ಅದು ಒಂದು ದೊಡ್ಡ ಸುದ್ದಿ. ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಮಕ್ಕಳನ್ನ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ಅಜ್ಜಿನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ, ನೀರು ಕಾಯ್ದು ಒಯ್ದು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಈ ರೀತಿಯಾದ ಒಂದು ಫೀಲಿಂಗ್ ಇರ್ತಕ್ಕಂಥದ್ದು ನೀವು ನೋಡಿರ್ಬೋದು. ಅದೇ ಫೀಲಿಂಗನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ, ನಮ್ಮ ಹಳ್ಳಿಯ ಸಂಪ್ರದಾಯವನ್ನು ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅಂದರೆ ಅವ್ರು ಬಂದು ತಲೆಗೆ ಎಣ್ಣೆ ಹಚ್ಚಿ ಮಗನಿಗೆ ನೀರು ಕಾಯಿಸಿ ಉಯ್ದು ಸೋಪೆಲ್ಲ ಹಾಕಿ ಮೈಕೈಯೆಲ್ಲ ತೊಳೆದು ನೀರು ಉಯ್ದು ಅವನಿಗೆ ಮನೆಯಿಂದ ತೆಗೆದುಕೊಂಡು ಬಂದಿರ್ತಾರೆ. ನೀವು ಬಟ್ಟೆ ನೋಡಿರ್ಬೋದು, ಆ ಒಂದು ಜುಬ್ಬವನ್ನು ಗಿಲ್ಲಿಗೆ ಹಾಕಿ ಆ ಜುಬ್ಬ ಹಾಕೊಂಡ್ಮೇಲೆ ಗಿಲ್ಲಿ ಸಂಭ್ರಮ ನೀವು ನೋಡಿದ್ರ ನಿಜವಾಗ್ಲೂ ನನಗಂತೂ ಖುಷಿ ಆಯಿತು. ಎಸ್, ಅಪ್ಪ ಅಮ್ಮ ತಂದಿದ್ದಾರೆ ಹೊಸ ಬಟ್ಟೆ ಅಂದ್ಬಿಟ್ಟು. ಆ್ಯಕ್ಚುಲಿ ಆತ ಏನು ಬಟ್ಟೆ ಹಾಕ್ಕೊಂಡು ನಲ್ಲಾಡ್ಕೊಂಡು ಬರ್ತಕ್ಕಂಥದ್ದು, ಅಪ್ಪ ಅಮ್ಮನ ಜೊತೆ ಒಂದು ಒಳ್ಳೆ ಫೋಸ್ ಕೊಡ್ತಕ್ಕಂಥದ್ದು. ಎಸ್, ನಿಜವಾಗ್ಲೂ ಇದು ಏನು ಅಂತಂದರೆ ಇದೆಲ್ಲ ನಮ್ಮ ಹಳ್ಳಿ ಕಡೆ ಇರ್ತಕ್ಕಂಥ ಅದ್ಭುತವಾದ ಸಂಪ್ರದಾಯ ಆಯಿತಾ. ಅದನ್ನು ಇವತ್ತು ನಾವು ಗಿಲ್ಲಿಯವರ ಅಪ್ಪ ಅಮ್ಮ ಬಂದಿದ್ದಾರಲ್ವ, ಇವತ್ತು ಆಲ್ಮೋಸ್ಟ್ ಅದ್ಭುತವಾದ ಕಾಮಿಡಿಯನ್ನು ನಾವು ಸವಿಬೋದು. ಇಲ್ಲಿ ಕೋಟಿ ಕೋಟಿ ಕುಳ ಇರ್ಬೋದು ಬಿಗ್ ಬಾಸ್ ಒಳಗಡೆ. ಅಶ್ವಿನಿ ಗೌಡವರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಕೋಟಿ ಕೋಟಿ ಕುಳ. ಆದರೆ ಇವರು ಬಡವರೇ ಇರ್ಬೋದು, ಆದರೆ ಅವ್ರದ್ದೇ ಆದ ಒಂದು ಮೌಲ್ಯಗಳಿದೆ, ಅವ್ರದ್ದೇ ಆದ ಜೀವನ ಪ್ರೀತಿ ಇದೆ, ಅವ್ರದ್ದೇ ಆದ ಒಂದು ನಮ್ಮ ಬದುಕು ಅನ್ನೋದಿದೆ. ಹಾಗಾಗಿ ಅವರ ಬದುಕು, ಗಿಲ್ಲಿಯವರ ಅಪ್ಪ ಅಮ್ಮನವರ ಬದುಕು, ಅವರ ಊರಿನ ಬದುಕು ತುಂಬ ಅದ್ಭುತವಾಗಿದೆ ಅವರಿಗೆ. ಎಸ್, ಅದನ್ನು ಯಾರೂ ಕೂಡ ಇಲ್ಲಿ ಅಲೆಗೆಳೆಯೋ ಹಾಗೇ ಇಲ್ಲ ಆಯಿತಾ. ಆಮೇಲೆ ಇವತ್ತು ಆ್ಯಕ್ಚುಲಿ ತುಂಬ ಜನ ಹೊರಗಡೆಯಿಂದ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ದಿದ್ದು ಗಿಲ್ಲಿಯವರ ಅಪ್ಪ ಅಮ್ಮ ಬಂದಿದ್ದಾರೆ, ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಆ್ಯಕ್ಚುಲಿ ಇದಕ್ಕೋಸ್ಕರ ಕಾಯ್ತಾ ಇದ್ವಿ ಬಿಗ್ ಬಾಸ್ ಮನೆಯಲ್ಲಿ, ಅದು ಸಿಕ್ಕಾಗಿದೆ ಅನ್ನೋದು ತುಂಬ ಜನರ ಅಭಿಪ್ರಾಯ ಆಗಿದೆ. ಅದು ಖುಷಿ ವಿಚಾರ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ನಾವು ಅನ್ಕೊಬಿಟ್ಟಿದ್ವಿ, ಇಲ್ಲ ಗಿಲ್ಲಿ ಮತ್ತು ಕಾವ್ಯವರ ಫ್ಯಾಮಿಲಿಯನ್ನು ಕೊನೆಯ ದಿನ ಕರೆಸ್ತಾರನೋ, ಅಂದರೆ ನಾಳೆ ಶುಕ್ರವಾರ ಕರೆಸ್ತಾರನೋ ಅಂತ ಅಂದ್ಕೊಂಡಿದ್ವಿ. ವಿಚಿತ್ರ ಅಂದರೆ ಗುರುವಾರನೇ ಕರೆಸಿದ್ದಾರೆ. ಭಾಳ ಒಳ್ಳೆಯ ಕೆಲಸ. ಯಾಕೆಂದರೆ ಕೊನೆಗೆ ಉಳಿಸ್ಕೊಂಡು ಇನ್ನು ಬಾಕಿಯವರು ಏನು ಒಂದೊಳ್ಳೆ ಇದಿಲ್ಲದೆ ಇರ್ತಕ್ಕಂಥವ್ರನ್ನ ಫಸ್ಟ್ ಕರೆಸ್ಬಿಟ್ಟು ಇವ್ರನ್ನ ಕ್ಯೂರಿಯಾಸಿಟಿ ಉಳಿಸ್ಕೊಳ್ತಾರ ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಗುರುವಾರ ಅದ್ಭುತವಾದ ಎಂಟರ್ಟೈನ್ಮೆಂಟ್ ಸಿಗುತ್ತೆ.